ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಶಿಲ್ಪಾ ಮಹದೇವಸ್ವಾಮಿ. TV1 ಕನ್ನಡ ವಾಹಿನಿಗೆ ಸ್ವಾಗತ. ಇದು ಕನ್ನಡಿಗರ ಧ್ವನಿ KR ನಗರ. ಕೃಷ್ಣರಾಜನಗರ ತಾಲೂಕು ಆಡಳಿತದ ವತಿಯಿಂದ ಪಟ್ಟಣದ ಪುರಸಭಾ ಬಯಲು ರಂಗಮಂದಿರ ಮೈದಾನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಿ ರವಿಶಂಕರ್, ನಾಡಿನ ಹಿರಿಯರು, ಹೋರಾಟಗಾರರು ತಂದುಕೊಟ್ಟ ಸ್ವಾತಂತ್ರ್ಯವನ್ನು ಇಂದಿನ ಯುವ ಜನತೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದಾಗಿ ಜೋಪಾನ ಮಾಡಿಕೊಂಡು ದೇಶದ ಏಕತೆ, ಸಮಗ್ರತೆಯೊಂದಿಗೆ, ಸಂವಿಧಾನದ ಆಶಯಗಳೊಂದಿಗೆ ಎಲ್ಲರನ್ನೂ ಭ್ರಾತೃತ್ವ ಮೂಡಿಸುವ ದೃಢ ಸಂಕಲ್ಪದೊಂದಿಗೆ ಸಾಗಬೇಕು ಎಂದು ಹೇಳಿದರು. ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ಮಂಡಿಸಿದ ಸಂವಿಧಾನ ದಿನವಾದ ಇಂದು ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿ ಸುರೇಂದ್ರಮೂರ್ತಿ, AEE ಸುಮಿತ್ರಾ, ಜಿಲ್ಲಾ ಪಂಚಾಯಿತಿ AEE ಎನೀತ್, ನೀರಾವರಿ ಇಲಾಖೆ AEE IH ಪಾಷಾ ಮತ್ತಿತರ ಅಧಿಕಾರಿಗಳು ಹಾಗೂ ನಾನಾ ಜನಪ್ರತಿನಿಧಿಗಳು ಹಾಜರಿದ್ದರು. ತಹಸೀಲ್ದಾರ್ ಧ್ವಜಾರೋಹಣಗೊಳಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತಲ್ಲದೆ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಪಟ್ಟಣದ ಶ್ರೀ ಕೃಷ್ಣರಾಜೇಂದ್ರ ಸರಕಾರಿ ಬಾಲಕರ ಹಿರಿಯ ಕಾಲೇಜು ಮೈದಾನದಿಂದ ಪುರಸಭಾ ಮೈದಾನದವರೆಗೆ ಶಾಸಕರೊಡಗೂಡಿ ತಾಲೂಕು ಆಡಳಿತ ಅಧಿಕಾರಿಗಳು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯೊಂದಿಗೆ ಆಗಮಿಸಿದರು. ಇವತ್ತು ಇಡೀ ನಮ್ಮ ಭಾರತ ದೇಶದೆಲ್ಲೆಡೆ 76ನೇ ಗಣರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ, ಸಡಗರದಿಂದ ಪ್ರತಿಯೊಬ್ಬ ಭಾರತೀಯನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು KR ತಾಲೂಕಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಾಳಂಗಳ ಮೈದಾನದಲ್ಲಿ 76ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಅಡಿಯಲ್ಲಿ ಇವತ್ತು ನೆಮ್ಮದಿಯಾದಂಥ ಬದುಕನ್ನು ನಾವು ನೀವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಇದನ್ನ ಯಾರು ಕೂಡ ಮರೆಯುವಂಥದ್ದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಬೇಕಾಗುವಂಥ ಒಂದು ಸಂದರ್ಭ. ಯಾಕಂತ ಹೇಳಿದ್ರೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪ್ರಜಾಪ್ರಭುತ್ವದ ಮತದಾನ ಹಕ್ಕು ಇರ್ಬೋದು, ರೈಟ್ ಟು ಎಜುಕೇಶನ್ ಇರ್ಬೋದು, ನೀವೆಲ್ಲ ನೆಮ್ಮದಿಯಾದಂಥ ರೀತಿಯಲ್ಲಿ ನಿಮ್ಮ ಏನು ಹೇಳಿಕೆಗಳನ್ನು ಕೊಡುವಂಥದ್ದಿರ್ಬೋದು, ಎಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ಹಕ್ಕುಗಳನ್ನು ಕೊಟ್ಟು ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಇವೆಲ್ಲವೂ ಕೂಡ ಅಗತ್ಯತೆ ಇದೆ ಅಂತಕ್ಕಂಥ ನಿಟ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಅದನ್ನು ನಾವು ನೀವೆಲ್ಲ ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುಂದೆ ನಮ್ಮ ಭಾರತ ದೇಶವನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ನಿಟ್ಟಲ್ಲಿ ಕಿಂಚಿತ್ತಾದರೂ ಕೂಡ ನಮ್ಮ ಒಂದು ಸೇವೆ ನಮ್ಮ ಭಾರತ ದೇಶಕ್ಕೆ ಮಾಡುವಂಥ ನಿಟ್ಟಲ್ಲಿ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷವೂ ಕೂಡ 2 ದಿನಗಳ ಕಾಲ ಮಾತ್ರ ನಾವು ಭಾರತೀಯರಾಗಿ ಬದುಕನ್ನು ಮಾಡುವಂಥದ್ದು. ಆಗಸ್ಟ್ 15, ಜನವರಿ 26. ಆದರೆ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು, ಪ್ರತಿಯೊಬ್ಬ ಭಾರತೀಯ ಪ್ರಜೆ 365 ಕೂಡ ನಾವು ಭಾರತೀಯರು, ನಾವೆಲ್ಲರೂ ಕೂಡ ಒಂದೇ ಭೂಮಿ ತಾಯಿ ಮಕ್ಕಳಾಗಿ ನಾವು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೆಮ್ಮೆಯಾದಂಥ ರೀತಿಯಲ್ಲಿ ಇರಬೇಕು. ಪ್ರತಿಯೊಬ್ಬರು ಕೂಡ ಭಾರತವನ್ನ ವಿಜೃಂಭಿಸುವಂತ ನಿಟ್ಟಲ್ಲಿ ಪ್ರತಿದಿನ ಕೂಡ ಹೆಮ್ಮೆಯ ರೀತಿಯಲ್ಲಿ ಒಬ್ಬ ಭಾರತೀಯನಾಗಿ ಬದುಕನ್ನ ಮಾಡುವಂತ ನಿಟ್ಟಲ್ಲಿ ತಾವು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾ, ಇವತ್ತು ನಮ್ಮ ತಾಲೂಕಿನ ಆಡಳಿತ ವತಿಯಿಂದ ತಾಲೂಕಿನ ಆಡಳಿತ, ತಾಲೂಕಿನ ಪಂಚಾಯಿತಿ ಮತ್ತು ನಮ್ಮ ಪುರಸಭೆ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬೆಳಿಗ್ಗೆ 8:30, 8:45 ಒಂದು
ಮೆರವಣಿಗೆ ಪ್ರಾರಂಭ ಆಗಿ ಅಲ್ಲಿಂದ ಇಲ್ಲಿ ಪ್ರಮುಖ ಬೀದಿಗಳಲ್ಲಿ ಏನು ನಾವು ರಾಜಬೀದಿಗಳಲ್ಲಿ ಅಂತ ಕರಿತೀವಿ, ಆ ಬೀದಿಗಳಲ್ಲಿ ಪ್ರಮುಖವಾಗಿ ಮೆರವಣಿಗೆಗಳನ್ನು ಮಾಡ್ಕೊಂಡು ಬಂದು ಇವತ್ತು ರೇಡಿಯೋ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳಷ್ಟು ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಏನು ತಾಲೂಕಿನ ಆಡಳಿತ ಜೊತೆಗೆ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆಯ ವಿಶೇಷವಾಗಿ ಅದರ ಜೊತೆಯಲ್ಲಿ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಉತ್ತಮವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಕ್ಷೇತ್ರದ ಜನತೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಹಾಗೂ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಕುಲದೀಪ್ ಸರ್ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಶಾಲಾ ಮಕ್ಕಳೇ ಮತ್ತು ಸಾರ್ವಜನಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇದು 76ನೇ ಗಣರಾಜ್ಯೋತ್ಸವದ ಎಲ್ರಿಗೂ ಶುಭಾಶಯಗಳ ತಿಳಿಸ್ತಾ 1950 ಜನವರಿ 26ರಂದು ಅಂಗೀಕಾರ ಆಯಿತು. ಏನು ಸಂವಿಧಾನ ಅಂಗೀಕಾರದ ದಿನನ ನಾವೆಲ್ಲ ಸೇರಿ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇಡೀ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡ್ತೀವಿ, ಖುಷಿ ಪಡ್ತೀವಿ. ಹಾಗಾಗಿ ಈ ದಿನ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಹಾಗೆ ಸವಿಸ್ತರವಾಗಿ ತಿಳಿಸಿದ್ದಾರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು. ಪ್ರಾಸ್ತಾವಿಕ ನುಡಿಯಲ್ಲಿ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವೆಲ್ಲನೂ ಒಳಗೊಂಡು ಕೆಲಸ ಕಾರ್ಯಗಳು ನಡೀತವೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಯುವ ಆಡಳಿತ ನಾವು ನಮಗಾಗಿ ಮಾಡಿಕೊಂಡಿರುವಂಥ ಒಂದು ಪುಸ್ತಕ ಸಂವಿಧಾನ. ಇದನ್ನ ಪ್ರತಿ ಮನೆಯಲ್ಲೂ ಕೂಡ ದೇವರ ಮನೆ ಕೋಣೆಯಲ್ಲಿ ಇಟ್ಟು ಪೂಜಿಸಬೇಕು. ಯಾಕಂತಂದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಏನಾದರೂ ಮಾತಾಡ್ತಾ ಇದ್ದೀನಿ, ಒಂದು ಅವಕಾಶ ಸಿಕ್ಕೈತೆ ಅಂದರೆ ಅದಕ್ಕೆ ಸಂವಿಧಾನ ಕಾರಣ, ನಿಜವಾಗ್ಲೂ ಸಂವಿಧಾನ ಕಾರಣ. ಇಲ್ಲಿ ಕೂತಿರೋಂಥ ಎಲ್ಲ ಅಧಿಕಾರಿಗಳು ಅಧಿಕಾರನ ನಡೆಸ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೂ ಕೂಡ ಸಂವಿಧಾನ ಕಾರಣ. ಹಾಗಾಗಿ ನಾವು ಸಂವಿಧಾನದ ಪ್ರತಿ ಕಾರ್ಯಕ್ರಮ ಕಾಣಿಸ್ತಾ ಇಲ್ಲ. ನಮ್ಮ ಬಲಬದಿಯಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಹಿಂದೆ ಹೋಗಿ, ಇಲ್ಲ ಕುಳಿತುಕೊಳ್ಳಿ. ಮುಂದಿನ ಸಮಾಜ ಕಲ್ಯಾಣ ಇಲಾಖೆಯ ಅತ್ಯುತ್ತಮವಾಗಿ ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟು ನಮ್ಮ ಪಟ್ಟಣದ ಜನತೆಯಲ್ಲಿ ಗಣರಾಜ್ಯೋತ್ಸವದ ಭಾರತದ ಸಂವಿಧಾನವು ಜಾರಿಗೊಂಡ ಉತ್ಸವ, ಭಾರತದ ಗಣತಂತ್ರದ ವೈಭವದ ಉತ್ಸವ. ಭಾರತದ ಸಂವಿಧಾನವು ಜಾರಿಗೊಂಡ ಉತ್ಸವ, ಭಾರತದ ಗಣತಂತ್ರದ ವೈಭವದ ಉತ್ಸವ. ಮಾತಿನಲ್ಲಿ ಹೇಳಲಾಗದು ದೇಶದ ನಾಡಿ ಮಿಡಿತವ, ಭಾರತ ಮಾತೆಗೆ ಇಂದು ವೈಭವದ ಉತ್ಸವ. ಬನ್ನಿಯಲ್ಲ, ಸೇರಿಯಲ್ಲ, ಹಾಡಿಯಲ್ಲ, ಆಚರಿಸುವ ಗಣರಾಜ್ಯೋತ್ಸವ, 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 ಭಾರತ ಮಾತೆಯ ಉತ್ಸವ. ದಿಕ್ಕು ದಿಕ್ಕಲಿ ಭಾವಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸಪ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣಕಣದಿ ಕರುಣೆ ಕಂಪನ. ಕ್ಯಾಮ್ರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹದೇವಸ್ವಾಮಿ, TV1 ಕನ್ನಡ ವಾಹಿನಿ. ಇದು ಕನ್ನಡಿಗರ ಧ್ವನಿ, KR ನಗರ.